ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಕ್ಷು ಕನ್ನಡ ವ್ಲಾಗ್ಸ್. ಎಲ್ಲರೂ ಅನ್ಕೋತೀರ ಇಷ್ಟು ಲೇಟಾಗಿ 1 ಮಂತ್ ಆದಮೇಲೆ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ. ಸೊ ಇದು ಏನಕ್ಕೆ ಅಂತಂದರೆ ನನ್ನ ಸಿಸ್ಟರ್ದು ಮ್ಯಾರೇಜ್ ಫಿಕ್ಸ್ ಆಗಿದೆ. ಸೊ ದಟ್ ಇವಾಗ ನಾನು ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಬ್ಯುಸಿ ಇರೋದ್ರಿಂದ. ಬಟ್ ಏನಕ್ಕೆ ವ್ಲಾಗ್ಸ್ ಮಾಡ್ತಿದ್ದೀನಿ ಅಂದರೆ ಅವು ಮುಂದೆ ಫ್ಯೂಚರಲ್ಲಿ ನಾವು ಮದುವೆ ಸೀರೀಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡ್ರೆ ನಮಗೂ ಕೂಡ ನೆನಪಿರುತ್ತೆ ಅಂತ ಐ ಸ್ಟಾರ್ಟೆಡ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನೆಂದರೆ ನಾವು ಕೇರಳ ಹೋಗ್ತಾ ಇದ್ದೀವಿ ಪ್ರೀ ವೆಡ್ಡಿಂಗ್ ಶೂಟಿಗೆ. ಸೊ ದಟ್ ಈ ವಿಡಿಯೋನ ಕೊನೆಯವರೆಗೆ ನೋಡಿ, ಸೊ ನಿಮಗೂ ತುಂಬಾ ಇಷ್ಟ ಆಗುತ್ತೆ. ನಾವು ಅರ್ಲಿ ಮಾರ್ನಿಂಗ್ 4ಗೆ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ದಟ್ ಇಂದೇ ದಿನವೇ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡು ಇದ್ವಿ. ಆ್ಯಂಡ್ ವಿ ಪ್ಲ್ಯಾನ್ ಫಾರ್ 2 ಡೇಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಕಾಸ್ಟ್ಯೂಮ್ 4 ಅಲ್ಲಿ ಶೂಟ್ ಮಾಡಿಸ್ಬೇಕು ಅಂತಲೂ ಅಂದ್ಕೊಂಡಿದ್ವಿ. ಸೊ ವಿ ಪ್ಲ್ಯಾನೆಡ್ ಟು ಲೀವ್ ಹೋಮ್ ಅಟ್ 4 AM. ಸೊ ಅದಕ್ಕೆ ಏನು ಮಾಡಿದ್ವಿ ಅಂದರೆ ನಮಗೆ ಕೇರಳದಲ್ಲಿ ಫುಡ್ ಅಷ್ಟಾಗಿ ಇಷ್ಟ ಆಗಲ್ಲ, ವೆಜಿಟೇರಿಯನ್ ಆಗಿರೋದ್ರಿಂದ. ಆ್ಯಂಡ್ ನಮ್ಮಮ್ಮ ಚಿಕ್ಕಮ್ಮ ಎಲ್ಲ ಬರ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಮನೇಲಿ ವೆಜಿಟೇಬಲ್ ಪಲಾವ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಮ್ಮ ಮಮ್ಮಿ ಚಪಾತಿ ಮತ್ತು ಪಲ್ಯ ಪ್ರಿಪೇರ್ ಮಾಡ್ಕೊಂಡಿದ್ರು. ಸೊ ದಟ್ ನಮಗೆ 2 ಟೈಮ್ಸ್ ಹೇಗೋ ಮ್ಯಾನೇಜ್ ಮಾಡ್ಬೋದು. ಅದಾದಮೇಲೆ ನಾವು ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ. ಸೊ ದಟ್ ಅಲ್ಲಿ ನಮಗೆ ನಮ್ಮ ಥರನೇ ಫುಡ್ಡೆಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ, ಪ್ರಾಬ್ಲಮ್ ಇಲ್ಲ ಅಂತ. ಸೊ ವಿ ಡಿಸೈಡೆಡ್ ದಟ್ 2 ಟೈಮಿಗೆ ಫುಡ್ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನಾನು ಅರ್ಲಿ ಮಾರ್ನಿಂಗ್ ಎದ್ದು, ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ನಿದ್ದೆನೇ ಬರೋಲ್ಲ ಸೀರಿಯಸ್ಲಿ. ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಸೊ ರೆಡಿ ಅಂದರೆ ಏನಿಲ್ಲ, ಜಸ್ಟ್ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಆ್ಯಂಡ್ ಸ್ವಲ್ಪ ಬ್ಲಷ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ರೆ ಮುಗೀತು. ಸೊ ಪ್ರೀ ವೆಡ್ಡಿಂಗ್ ಅಂದರೆ ನಾನು ಆಫ್ಟರ್ ಲಾಂಗ್ ಟೈಮ್ಸ್ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಅಂದರೆ, ಒಂದು ಮದುವೆ ಅಂತಂದಾಗ ದೇರ್ ಆರ್ ಸೋ ಮೆನಿ ಮೆಮೊರೀಸ್ ಇರುತ್ತೆ. ಸೊ ಆಲ್ರೆಡಿ ನಂದು ಹೇಗಿದ್ರು ಯೂಟ್ಯೂಬ್ ಚಾನಲ್ ಇದೆ. ಸೊ ಐ ಡಿಸೈಡೆಡ್ ಟು ಮೇಕ್ ಅ ವೀಡಿಯೋಸ್ ಆ್ಯಂಡ್ ಅಪ್ಲೋಡ್ ಇನ್ ದ ಯೂಟ್ಯೂಬ್. ಬಿಕಾಸ್ 10 ಇಯರ್ಸ್ ಆದರೂ 15 ಇಯರ್ಸ್ ಆದ್ರೂ ನಾವು ನೋಡ್ಬೋದು. ಸೊ ನನ್ನ ತಂಗಿಗೂ ಒಂಥರ ಮೆಮೊರಿ ಆದಂಗಿರುತ್ತೆ. ಸೊ ಅವಳದು ಫುಲ್ ಮದುವೆ ಸೀರೀಸ್ ಏನಿದೆ ಅದೆಲ್ಲನೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ವಿಲ್ ಸಿ ಲೇಟರ್ ಆನ್ ಇಫ್ ಐ ಆಮ್ ಫ್ರೀ. ಐ ಆಮ್ ಶ್ಯೂರ್ ನಾನು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ. ಸೊ ನಾನು ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡ್ಕೊಂಡಿದ್ದೆ, ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸು, ಫ್ರೂಟ್ಸು ಎಲ್ಲ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತಿಲ್ಲ, ಯಾಕಂದರೆ ಅವಳು ಮದುವೆ ಇನ್ನೇನೋ ಹತ್ರ ಬರ್ತಿದೆ. ಸೊ ಎಲ್ಲಾದರೂ ಹೊರಗಡೆ ಹೋದರೆ ಅವಳು ಊಟ ಮಾತ್ರ ಚೆನ್ನಾಗಿ ತಿನ್ನೋದೇ ಇಲ್ಲ, ಮನೇಲಿದ್ರೇ ತುಂಬ ಫೋರ್ಸ್ ಮಾಡಿ ತಿನ್ನಿಸ್ಬೇಕು, ಇನ್ನೂ ವೀಕ್ ಆಗಿಬಿಡ್ತಾಳೆ ಅನ್ನೋ ರೀಸನಿಗೆ ಮದುವೆ ಟೈಮಲ್ಲಿ ಅವಳನ್ನು ಊರಿಗೆ ಕಳಿಸಿದ್ದೆ. ಬಿಕಾಸ್ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ ಅಂತ. ಸೊ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಎಲ್ಲರನ್ನೂ ಪಿಕ್ ಮಾಡ್ಕೊಂಡು ನಾವು ಹೋಗೋರಿಗೆ ಮಾರ್ನಿಂಗ್ 6 ಆಗಿಬಿಟ್ಟಿತ್ತು. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಾ ಇರೋದು ಅರುಣ್, ನಾನು, ಅಮ್ಮ, ಚಿಕ್ಕಮ್ಮ, ಸ್ನೇಹ, ಮನು ಮತ್ತು ಫೋಟೋಗ್ರಾಫರ್ ಅವರ ಕಸಿನ್ ಒಬ್ಬರು ಹೋಗ್ತಾ ಇದ್ವಿ. ಸೊ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಆ್ಯಂಡ್ ಹಾಗೆ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರೀ ವೆಡ್ಡಿಂಗ್ ತುಂಬ ಕಾಸ್ಟ್ಯೂಮ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲನೂ ತೊಗೊಂಡು ಹೊರಟ್ವಿ. ಫಸ್ಟು ನಮ್ಮದು ಥೀಮ್ ಇದ್ದಿದ್ದೇನೆಂದರೆ ಬೈಕರ್. ಅವರು ಮನು ಬಂದು ಬೈಕರ್ ಆ್ಯಕ್ಚುಲಿ. ಅವರು ಬೈಕ್ ರೈಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಅದಿತ್ತು, ಅದು ಆ ಥರ ಮಾಡಿಸ್ಬೇಕು ಬೈಕ್ ರೈಡಲ್ಲಿ ಕಾನ್ಸೆಪ್ಟಲ್ಲಿ ಅಂತ. ಸೊ ಅವರು ಬರ್ತಾನೆ ಅಲ್ಲೇ ಬೈಕ್ ರೈಡ್ದು ಕಾನ್ಸೆಪ್ಟ್ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು. ಸೊ ಆನ್ ದ ವೇ ನಾವು ಕೂಡ ಹೋಗ್ತಾ ಇದ್ವಿ. ಬಟ್ ಅರ್ಲಿ ಮಾರ್ನಿಂಗ್ ಆ್ಯಂಡ್ ನೇಚರ್ ತುಂಬಾ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಇಟ್. ನಾವು ಗೋಣಿಕೊಪ್ಪ ಹತ್ರ ಇದ್ದೀವಿ. ವಿರಾಜಪೇಟೆಗೆ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಸೊ ಟೈಮು 9 ಆಗಿದೆ. ಬ್ರೇಕ್ಫಾಸ್ಟು ಮನೇಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ ಅಲ್ವಾ, ಇಲ್ಲೇ ತಿನ್ಕೊಳ್ಳೋಣ ಚೆನ್ನಾಗಿದೆ ಅಂತ ನಿಲ್ಸಿದ್ದೀವಿ. ಸೊ ಕೇರಳಕ್ಕೆ ರೀಚ್ ಆಗೋಕ್ಕೆ ಇನ್ನೂ 2 hours ಬೇಕು. ಸೊ ಸ್ಟೇ ಟ್ಯೂನ್. ನಾನು ಎಲ್ಲೇ ಹೋಗ್ಬೇಕಾದ್ರೂ ಈ ಥರ ಔಟ್ಸೈಡ್ ಹೋಗ್ತಾಯಿದ್ದರೆ ನಮ್ಮ ಮನೆಯವರೆಲ್ಲ ನಾನು ಮಾಡೋ ಪಲಾವ್ನ ತುಂಬಾ ಇಷ್ಟಪಡ್ತಾರೆ. ಸೊ ನಾನು ಅದನ್ನೇ ಮಾಡ್ಕೊಂಡು ಬರ್ತಿರ್ತೀನಿ. ಬಟ್ ಇವತ್ತೇನಾಗಿತ್ತು ಅಂದರೆ ನನಗೆ ಜಾಸ್ತಿ ಮಾಡಿ ಅಭ್ಯಾಸ ಇಲ್ಲ. ಇವತ್ತು ಜಾಸ್ತಿ ಮಾಡಿದ್ದೆ ಅಲ್ವಾ, ಸೊ ಎಲ್ಲ ಸ್ವಲ್ಪ ಮಸಾಲೆ ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು. ಆ್ಯಂಡ್ ನನಗೆ, ನನ್ನ ಹಸ್ಬೆಂಡ್ಗೆ ಎಲ್ಲ ಬೇರೆಯವ್ರಿಗೆ ಎಗ್ ಮಾಡಿಕೊಂಡು ತೊಗೊಂಡು ಹೋಗಿದ್ದೆ. ಅದಾದಮೇಲೆ ವಿ ಎಂಟರ್ ಗೋಣಿಕೊಪ್ಪ ಆದಮೇಲೆ ಹೋಗ್ತಾಯಿದ್ವಿ. ತುಂಬಾ ಎಲ್ಲೋದ್ರೂ ಬಿಡಲ್ಲ ಅಲ್ವಾ ನೀವು ಗಿಡ ಸೋಸೋದನ್ನ. ಏನು ಅವರು ಕೀಳ್ತಾ ಇರೋದು, ಅದೇನು ಹೆಸರು ಗೊತ್ತಾ ನಿಮಗೆ? ಯಾಕೆ ಸಾಕಾಯ್ತಾ? ಅಮ್ಮ ಈಗ ಎರಡನೇದು, ಇದು ಎರಡನೇದು. ಎಲ್ಲಿಟ್ಕೋತೀರಾ? ನಾಳೆವರೆಗೆ ಅದು ಒಣಗೋಗಲ್ವಾ? ಎಲ್ಲಿಂದ ಕೊಡೋಣ? ರುಚಿ ನೋಡಿದೆ ನೀನು? ಅಡುಗೆ ಮಾಡ್ತಾರದ್ರಲ್ಲಿ
ಸೊಪ್ಪನೆ ಕಿತ್ಕೊಂಡು ಮಾಡೋದಾ? ಇದು ಮಾತ್ರ ಇದು ಅದ್ರಲ್ಲಿ ಏನ್ ಮಾಡ್ತೀರಾ? ಏನು ಕೊಡಿ? ಅಲ್ಲಲ್ಲಿ ನೋಡಿ ವೈಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬೆಳ್ಳ ಕಾಣಿಸ್ತಿದೆ ನೋಡಿ. ಆನ್ ದ ವೇ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ. ಅಲ್ಲಿ ನಮ್ಮಮ್ಮ ಯಾವುದ್ಯಾವುದು ಗಿಡ ಇರುತ್ತೆ ಅದನ್ನು ತಿನ್ಬೋದು ಅಂತೆಲ್ಲ ಹೇಳ್ತಾ ಇದ್ರು. ಅವರ ಪೀಳಿಗೆಗೆ ಮುಗ್ದೋಗುತ್ತೆ ಅನಿಸುತ್ತೆ ಮೇ ಬಿ. ಅದಾದಮೇಲೆ ನಮ್ಮ ಚಿಕ್ಕಮ್ಮಂಗೆ ಸ್ವಲ್ಪ ಅಲ್ಲೆಲ್ಲ ಫಾರೆಸ್ಟ್ ಎಲ್ಲ ಇತ್ತಲ್ವ, ಸೊ ಅವ್ರಿಗೇನು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಸೊ ಕೇರಳಗೆ ರೀಚ್ ಆದ ತಕ್ಷಣ ಅಲ್ಲಿ ಒಂದು ಬೇಕ್ರಿಯಲ್ಲಿ ಜೀರಾ ಅದೆಲ್ಲ ಜ್ಯೂಸ್ ಎಲ್ಲ ಕುಡಿತಾ ಇದ್ದಾರೆ. ಆ್ಯಂಡ್ ಮೋರೋವರ್ ಏನು ಅಂದರೆ ಕೇರಳದಲ್ಲಿ ತುಂಬ ಬಿಸಿಲಿಲ್ಲ, ಬಟ್ ತುಂಬಾ ಬಿಸಿಲು ಅಂತ ಫೀಲ್ ಆಗುತ್ತೆ, ತುಂಬ ಸ್ವೆಟ್ ಆಗೋ ಥರ ಆಗ್ತಾ ಇರುತ್ತೆ. ಇವ್ರು ನೋಡಿ ಶೂಟ್ ಮುಗಿಸ್ಕೊಂಡು ಟಯರ್ಡ್ ಆಗಿ ಬರ್ತಾ ಇದ್ದಾರೆ. ಸೊ ಒಂದು ಶೂಟ್ ಆಲ್ಮೋಸ್ಟ್ ಡನ್, ಆನ್ ದ ವೇನೇ ಮುಗಿಸ್ಕೊಂಡು ಬಂದಿದ್ದಾರೆ ಅವರು. ಸೊ ಇಲ್ಲಿ ಬೇಕ್ರಿ ಮುಗಿಸಿ ನಾವೇನು ಹೋಮ್ ಸ್ಟೇ ಮಾಡಿದ್ವಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿಂದ ಒಂದು 70 ಕಿಲೋಮೀಟರ್ಸ್ ಇತ್ತು ಅನಿಸುತ್ತೆ. ಸೊ ದಿಸ್ ಇಸ್ ದ ಹೋಮ್ ಸ್ಟೇ. ರಿಯಲಿ ತುಂಬಾ ಚೆನ್ನಾಗಿತ್ತು. ಆ 2 ಡೇಸ್ ಅಂತೂ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೇಚರ್ ಮಧ್ಯದಲ್ಲಿ ಹೋಮ್ ಸ್ಟೇ ಇರೋದು. ಇದು ಒಂದು ಮನೆ, ಅದು ಆ್ಯಕ್ಚುಲಿ ಹಳೆ ಟೈಪ್ ಮನೆ ಥರ ಕಟ್ಟಿದ್ದಾರೆ, ಬಟ್ ಹಳೆಯದಲ್ಲ. ಸಮುದ್ರ ಪಕ್ಕನೇ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಸಮುದ್ರ. ಸೊ ಅದ್ರ ಪಕ್ಕನೇ ಮನೆ, ಫುಲ್ ಮನೆನೇ ಬುಕ್ ಮಾಡಿದ್ವಿ. ಅದು 4 ಬೆಡ್ರೂಮ್, ಕಿಚನ್ ಎಲ್ಲ ಇತ್ತು ಕೂಡ. ಆ್ಯಂಡ್ ಅದಾದಮೇಲೆ ನಾವು ರೈಸ್ ಕುಡಿ ಊಟ ಎಲ್ಲ ಏನು ತಂದಿದ್ವಿ ಅಲ್ವಾ, ಸೊ ಅದನ್ನು ಮಾಡೋಣ ಅಂತ ಕೂತ್ಕೊಂಡ್ವಿ. ಬಟ್ ಆಮೇಲೆ ನಮ್ಮ ಮಮ್ಮಿ ಅನ್ನ ಸಾಂಬಾರು ಕೂಡ ಮಾಡ್ಕೊಂಡು ಬಂದಿದ್ರು ಮಧ್ಯಾಹ್ನಕ್ಕೆ ಅಂತ. ಸೊ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೀಚ್ ಹತ್ರ ಹೊರಟಿದ್ದೀವಿ ಇವಾಗ ನೆಕ್ಸ್ಟು ಶೂಟಿಗೆ. ಅವರು ಒಂದು ಡ್ರೈವಿಂಗ್ ಬೀಚ್ ಅಂತ ಇದೆ, ಸೊ ಅಲ್ಲಿಗೆ ಹೋಗಿದ್ದಾರೆ ಶೂಟ್ ಮಾಡ್ಸೋಕ್ಕೆ. ಅಲ್ಲಿವರೆಗೆ ನಾವು ಹೇಗಿದ್ರು ಮನೆ ಹತ್ರನೇ ಅಲ್ವಾ ಬೀಚು, ಸೊ ದಟ್ ಅಲ್ಲಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಸೊ ಇದೇನಂತ ಅಂದರೆ ಇದು ಪ್ರೈವೇಟ್ ಬೀಚ್, ಓಕೆನಾ? ಪ್ರೈವೇಟ್ ಬೀಚ್ ಬುಕ್ ಮಾಡಿದ್ರೆ ಆ ಸ್ಟೇಯಲ್ಲಿ ಯಾರು ಇರ್ತಾರೆ ಅಂತ ಇರುತ್ತೆ, ಅವ್ರು ಮಾತ್ರ ಆ ಬೀಚ್ಗೆ ಹೋಗಬೇಕು. ಔಟ್ಸೈಡರ್ಸ್ ಅಲ್ಲೋ ಇರೋದಿಲ್ಲ. ಸೊ ದಟ್ ನಾವು ಬೀಚ್ ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಅದಕ್ಕೋಸ್ಕರ ನನಗೆ ಎಲ್ಲೇ ಟ್ರಿಪ್ ಹೋದ್ರು ಬೀಚ್ ಸೈಡ್ ಇರೋ ರೆಸಾರ್ಟ್ ಅಥವಾ ಹೋಮ್ ಸ್ಟೇನ ಇಷ್ಟಪಡ್ತಾ ಇರ್ತೀನಿ. ಆ್ಯಂಡ್ ನನ್ನ ತಂಗಿಗೂ ಅದೇ ಹೇಳಿದೆ, ಸೊ ಅದನ್ನೇ ಬುಕ್ ಮಾಡಿಸು, ನಿಮ್ಮ ಶೂಟಿಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ, ಆರಾಮ್ಸೆ ಮಾಡಿಸ್ಬೋದು ಅಂತ. ಸೊ ನನಗಂತೂ ಆ 2 ಡೇಸ್ ತುಂಬಾ ಇಷ್ಟ ಆಯಿತು. ನಿಮಗೆ ನಂಬರ್ ಬೇಕಂದರೆ ನಾನು ಇಲ್ಲೇ ಹಾಕಿರ್ತೀನಿ, ಅವ್ರನ್ನ ಬುಕ್ ಮಾಡ್ಕೊಬೋದು. ಐ ಥಿಂಕ್ ಸೊ ಹೋಲ್ ಹೋಮ್ಗೆ 10K ಅರೌಂಡ್. ಫುಡ್ಗೆ ಅಲ್ದೇನೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ, ಕೇಳ್ಕೊಬೇಕು ನೀವು. ಸೊ ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಗೇನ್ ವಿ ಗೋ ಬ್ಯಾಕ್ ಫಾರ್ ಸ್ಟೇ. ಕಾಫಿ ಕುಡಿಯೋಣ, ಸ್ವಲ್ಪ ತಲೆ ತುಂಬಾ ಹೆಡ್ಡೇಕ್ ಆಗಿತ್ತು ಬಿಕಾಸ್ ನಿದ್ದೆ ಆಗಿರಲಿಲ್ಲ ಅಂತ. ಸೊ ಅವರು ಡ್ರೈವಿಂಗ್ ಬೀಚಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ಬಂದರು. ನೆಕ್ಸ್ಟ್ ಕಾಸ್ಟ್ಯೂಮ್ಗೆ ಚೇಂಜ್ ಮಾಡೋಣ ಅಂತ. ನಾನು ಎಲ್ಲ ಕಾಸ್ಟ್ಯೂಮ್ ಇಲ್ಲಿ ಹಾಕೋಕ್ಕಾಗಿಲ್ಲ, ದೆರ್ ಆರ್ ಸೋ ಮೆನಿ ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋಸ್ನ ಮಾಡಿರೋದಿಲ್ಲಿ. ಮದುವೆಯಲ್ಲಿ ಎಲ್ಲ ರಿಲೀಸ್ ಆಗುತ್ತೆ ಅಲ್ಲ, ಸೊ ದಟ್ ಅದಕ್ಕೋಸ್ಕರ ನಾನು ಎಲ್ಲನೂ ಬ್ರೀಫಾಗಿ ಹಾಕಿಲ್ಲ. ನೆಕ್ಸ್ಟು ಇನ್ನು ಈವ್ನಿಂಗಿಗೆ ವೈಟ್ ಕಲರ್ ಡ್ರೆಸ್ ಅದು ಥೀಮ್ ಇಟ್ಕೊಂಡಿದ್ವಿ ಬೀಚ್ ಹತ್ರ. ಅದಂತೂ ತುಂಬಾ ಸಖತ್ತಾಗಿ ಬಂದಿದೆ. ಆ್ಯಂಡ್ ಅದನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಕೂಡ ಹೋಗಿ ನೋಡ್ಬೋದು ಯಾರಾದರೂ ಇಂಟ್ರೆಸ್ಟ್ ಇದೆ ಯಾವ ಥರ ಬಂದಿದೆ ಅಂತ. ಸೊ ನೆಕ್ಸ್ಟ್ ಶೂಟಿಗೆ ಎಲ್ಲ ರೆಡಿಯಾಗಿ ಅಗೇನ್ ವಿ ಆರ್ ಗೋಯಿಂಗ್ ಫಾರ್ ಬೀಚ್. ಎಲ್ಲ ಹಾಗೆ ಇಟ್ಬಿಟ್ಟು ನಾವಂದರೆ ಮೇಕಪ್ ಆರ್ಟಿಸ್ಟ್ ಆಗಲಿ ಯಾರನ್ನೂ ಕರ್ಕೊಂಡು ಹೋಗಿಲ್ಲ, ಬಿಕಾಸ್ ನಾವೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲನೂ ನಾವೇ ಕೂಡ ಮ್ಯಾನೇಜ್ ಮಾಡ್ಕೊತಿದ್ದೀವಿ, ಹೇರ್ ಸ್ಟೈಲ್, ಮೇಕಪ್, ಎವ್ರಿಥಿಂಗ್. ಸೊ ದಟ್ ಅದಕ್ಕೆಲ್ಲ ನಾವು ಬಜೆಟ್ ಕೂಡ ಕಡಿಮೆ ಮಾಡ್ಬೋದು. ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಶೂಟಿಗೆ ನಾವು ಬೀಚ್ ಹತ್ರ ಓಡ್ತಾ ಇದ್ದೀವಿ. ಅವಳಿಗೆ ಥಿಂಗ್ಸ್ ಎಲ್ಲ ತುಂಬಾ ಲಗೇಜ್ ಇತ್ತು. ಅವಳಿಗೆ ಒಂದೊಂದು ಶೂಟಿಗೂ ನಾವು ಸ್ವಲ್ಪ ಹೆಲ್ಪ್ ಮಾಡಿ ರೆಡಿ ಮಾಡಿ ಕಳಿಸ್ತಾ ಇದ್ವಿ. ಶೂಟು ತುಂಬಾ ಸ್ಮೂತಾಗಿ ನಡ್ಕೊಂಡು ಹೋಯಿತು. ಈ ಮನೆ ಮಾತ್ರ ಸಖತ್ತಾಗಿದೆ. ನಾನು ಕೆಳಗಡೆ 2 ರೂಮ್ಸ್ ಇದೆ, ಮೇಲ್ಗಡೆ 2 ರೂಮ್ಸ್ ಇದೆ. ಸೊ ನಾವು ಕೆಳಗಡೆ 2 ರೂಮ್ಸಲ್ಲಿ ಇದ್ವಿ, ಬಾಯ್ಸ್ ಎಲ್ಲ ಮೇಲ್ಗಡೆ ಇದ್ದರು. ಸೊ ನೋಡೋಣ, ಹೋಮ್ ಸ್ಟೇ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ, ಹೋಮ್ ಟೂರ್. ದಿಸ್ ಇಸ್ ದ ಹೋಮ್. ಹೊರ್ಗಡೆ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ನೇಚರ್. ಮಾರ್ನಿಂಗ್ ಅಂತೂ ಬರ್ಡ್ಸ್ದು ಸೌಂಡ್ ಎಲ್ಲ ಕೇಳಿಸ್ತಿರುತ್ತೆ. ಸೊ ನಾವು ನೆಕ್ಸ್ಟ್ ಶೂಟಿಗೆ ಎಲ್ಲರೂ ಕೂಡ ಹೊರಟ್ವಿ ಅಲ್ಲಿಗೆ ಬೀಚ್ ಹತ್ರ. ಒಂದು 7-8 ಅಲ್ಲೇ ಸ್ವಲ್ಪ ನಾವು ಎಂಜಾಯ್ ಮಾಡಿಕೊಂಡು ಕೂತಿದ್ದು ಬರೋಣ ಅಂತ ಅಂದ್ಬಿಟ್ಟು ಬೀಚ್ ಹತ್ರ ಹೋಗ್ತಿದ್ದೀವಿ. ಶೂಟ್ ವೈಸ್ ಅಂತೂ ನಾವು ಅಂದ್ಕೊಂಡಿರೋ ಥರನೇ ಆಯಿತು. ಆ್ಯಂಡ್ ಮದುವೆ ಇನ್ನೊಂದು 10-12 ಡೇಸ್ ಇದೆ ಅನ್ನೋ ಥರ ನಾವು ಶೂಟಿಗೆ ಹೋಗಿದ್ದು ಪ್ರೀ ವೆಡ್ಡಿಂಗ್ಗೆ. ಆ್ಯಂಡ್ ನಾವು ಅಂದ್ಕೊಂಡಿರೋ ಥರನೇ ಡ್ರೆಸ್ಸಸ್ಗಳಾಗಲಿ ಎಲ್ಲ ಚೂಸ್ ಮಾಡಿಕೊಂಡು ಶೂಟ್ ಮಾಡಿಸಿದ್ವಿ. ಸೊ
ಬೀಚ್ ಇದೆ ನೋಡಿ, ನಮ್ಮ ಮನೆಯಿಂದ ಒಂದು ಜಸ್ಟ್ 100 ಮೀಟರ್ಸ್ 200 ಮೀಟರ್ಸ್ ಅಷ್ಟೇ ಹೋಮ್ ಸ್ಟೇಯಿಂದ. ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನಗೆ ಬೀಚ್ ಹತ್ರ ಈವ್ನಿಂಗ್ ಆ್ಯಂಡ್ ದ ಮಾರ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಂಗೆ ಅದು ಹೇಳೋಕ್ಕೆ ಆಗಲ್ಲ. ನಾನು ಆಲ್ಮೋಸ್ಟ್ ನಂದು ಒಕೇಶನ್ಸ್ ಎಲ್ಲ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ನಾನು ಬೀಚನ್ನೇ ಪ್ರಿಫರ್ ಮಾಡ್ತೀನಿ. ಲಾಸ್ಟ್ ಟೈಮ್ ಅಷ್ಟೇ ಉಡುಪಿಗೆ ಹೋಗಿದ್ವಿ, ಅಲ್ಲೂ ಬೀಚನ್ನೇ. ಯಾಕಂದರೆ ಒಂದ್ಸಲಿ ನನಗೆ ಅದು ಫೀಲ್ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ಏನೇ ಒಕೇಶನ್ ಇದ್ದರೂ ಒಂದು ಬೀಚ್ ಆ್ಯಡ್ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮ ಅಮ್ಮಂಗೆ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿತ್ತು. ಅವ್ರನ್ನೇ ಕೇಳಿ, ಅಮ್ಮ ಹೇಗೆ ಅನ್ನಿಸ್ತು? ಫಸ್ಟ್ ಟೈಮ್ ಬಂದಿದ್ದೀರಾ, ಇಷ್ಟ ಆಯ್ತಾ? ಕಪ್ಪೆ ಚಿಪ್ ಬೇರೆ ಹಾಕೊಂಡಿದ್ದೀರಾ, ತೋರಿಸಿ. ಸೊ ನಮ್ಮ ಅಮ್ಮಂಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಬೀಚಲ್ಲಿ. ಅವ್ರನ್ನ ಕರ್ಕೊಂಬರ್ಬೇಕು ಅಂತೇನಿರಲಿಲ್ಲ, ಬಟ್ ಆದರೆ ಬೀಚ್ಗೆ ಹೋಗ್ತಿದ್ದೀವಿ, ಅಮ್ಮ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ಕರ್ಕೊಂಡು ಬಂದಿದ್ದು. ನೈಟು ಅಗೇನ್ ವಿ ಕಮ್ ಬ್ಯಾಕ್ ಟು ಸ್ಟೇ. ಆ್ಯಂಡ್ ಅಲ್ಲೇ ಅವರು ನಮ್ಗೆ ಏನೇನು ಬೇಕೋ ಎಲ್ಲನೂ ಕೂಡ ಬಿಸಿಯಾಗಿ ಹಾಟ್ ಬಾಕ್ಸ್ಗೆ ಹಾಕಿ ಕಳಿಸಿರ್ತಾರೆ. ನಾವು ಪನ್ನೀರ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್, ಮಶ್ರೂಮ್ ಫ್ರೈಡ್ ರೈಸ್ ಮತ್ತು ಗೋಬಿ ಸುಮಾರೆಲ್ಲ ತೊಗೊಂಡಿದ್ವಿ. ಸೊ ಅದನ್ನು ಕೂಡ ತಿಂದ್ಕೊಂಡು ನೆಕ್ಸ್ಟ್ ಇನ್ನೊಂದು ಶೂಟಿಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಲಾಸ್ಟ್ ಶೂಟ್ ಆಫ್ ದ ಡೇ ಅಂದರೆ ಫೈರ್ ಕ್ಯಾಂಪ್ ಹಾಕಿ ಅಲ್ಲಿ ರೊಮ್ಯಾಂಟಿಕ್ ಆಗಿ ಒಂದು ಶೂಟ್ ಮಾಡಿಸ್ಬೇಕು ಅಂತ ಮಾಡಿದ್ವಿ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂತು. ಬಟ್ ಸ್ಟ್ರಗಲ್ ಪಾರ್ಟ್ ಏನು ಅಂದರೆ ಅದು ಬೆಂಕಿ ಹಚ್ಚೋದು. ಯಾಕೆಂದರೆ ಅಲ್ಲಿ ತುಂಬ ತೇವ ಇತ್ತು, ಅಂದರೆ ಮಳೆ ಆಗ್ತಾ ಇರುತ್ತೆ ಅವಾಗವಾಗ, ಸೌದೆ ಎಲ್ಲ ತೇವ ಆಗಿಬಿಟ್ಟಿರುತ್ತೆ. ಸೊ ದಟ್ ವಿ ಟೇಕ್ ಪೆಟ್ರೋಲ್ ಫ್ರಮ್ ಬೈಕಲ್ಲಿ ಪೆಟ್ರೋಲ್ ಎಲ್ಲ ತಗೊಂಡು ನನ್ನ ಹಸ್ಬೆಂಡು ಅದಕ್ಕೆ ಒಂದು ವಾಟರ್ ಬಾಟಲ್ಗೆ ಹಾಕ್ಕೊಂಡು ಕ್ಯಾಪ್ನ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅಲ್ಲಿಂದ ಸ್ಪ್ರಿಂಕಲ್ ಮಾಡ್ತಾಯಿದ್ರು. ಸೊ ದಟ್ ಅವರಿಗೆ ಶೂಟಿಗೆ ಯಾವಾಗ ಎಕ್ಸಾಕ್ಟಾಗಿ ಬೇಕೋ ಆವಾಗ ಸ್ಪ್ರಿಂಕಲ್ ಆಗ್ತಿದ್ರೆ ಚೆನ್ನಾಗಿ ಬರ್ತಾಯಿತ್ತು. ಈ ಶೂಟ್ ಅಂತೂ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಮಾತ್ರ. ಅದು ಮಾಡಾದಮೇಲೆ ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಎದ್ದೇಳಬೇಕು ಅಂತ ಬೇಗನೆ ಮಲ್ಕೊಂಡ್ವಿ. ನಿದ್ದೆ ಮಾತ್ರ ತುಂಬ ಆಸಮಾಗಿ ಬಂತು ಸೀರಿಯಸ್ಲಿ. ಆ್ಯಂಡ್ ಕಂಫರ್ಟಬಲ್ ಆಗಿತ್ತು. 4 ರೂಮ್ಸ್ ಇರೋದ್ರಿಂದ ವೆರಿ ಕಂಫರ್ಟಬಲ್ ಆಗಿ ಮಲಗಿದ್ವಿ. ಅವರು ನಮಗೆ ಕೂಲರ್, ಅಲ್ಲಿ ಎಷ್ಟೇ ಮಳೆ ಬರಲಿ ತುಂಬ ಸೆಕೆ ಇದ್ದೇ ಇರುತ್ತೆ, ಸೊ ಕೂಲರೆಲ್ಲ ಕೊಟ್ಟಿದ್ದರು. ಸೊ ಅದಾದಮೇಲೆ ನಾವು ಎದ್ದು ಮಾರ್ನಿಂಗ್ ಅಗೇನ್ ಸ್ಯಾರಿ ಶೂಟ್ ಇತ್ತು. ಅರ್ಲಿ ಮಾರ್ನಿಂಗ್ ಹೋಗ್ತಿರೋದಿದು, ಓಕೆನಾ. ಐ ಥಿಂಕ್ ಸೊ ಇಟ್ ಇಸ್ 5:36 ಇರ್ಬೋದು, ಆಗಲೇ ತುಂಬ ಬೆಳಕಾಗಿದೆ. ಸೊ ಈ ಶೂಟ್ಗೆ ನಾನು ಕೂಡ ಎಲ್ಲ ರೆಡಿಯಾಗಿ ಹೊರಟ್ವಿ. ಸೊ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ, ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ನಾನು ಕ್ಯಾಮ್ರಾದಲ್ಲೆಲ್ಲ ಫೋಟೋ ತೆಗ್ಸೋಕೆ ಹೋಗಲಿಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಬ್ಯುಸಿ ಇದ್ದರು. ನನ್ನ ಫೋನಲ್ಲೇ ನನಗೆ ಯಾವ ಥರ ಬೇಕು ಆ ಥರ ನನ್ನ ಚಿಕ್ಕಮ್ಮನ ಹತ್ರ ತೆಗೆಸ್ಕೊತಾ ಇದ್ದೆ. ಸೊ ದಿಸ್ ಇಸ್ ದ ಪ್ರಾಪರ್ಟಿ ವಿ ಬುಕ್ಡ್, ಓಕೆನಾ. ಸೊ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಪ್ಲೇಸ್ ಅಂತ ಕೊಟ್ಟಿರ್ತಾರೆ. ಆ ಪ್ಲೇಸಿಗೆ ಇಷ್ಟಿಷ್ಟು ಮೆಜರ್ಮೆಂಟಲ್ಲಿ ಬೀಚ್ ಅಂತ ಇರುತ್ತೆ. ಅಲ್ಲಿಗೆ ಅವ್ರು ಮಾತ್ರ ಹೋಗ್ಬೇಕು, ಬೇರೆಯವ್ರು ಹೋಗಂಗಿಲ್ಲ. ಅಲ್ಲೇ ಹಾಕ್ಬಿಟ್ಟಿರ್ತಾರೆ. ಸಿ ಬೀಚಲ್ಲಿ ಯಾರಂದ್ರೆ ಯಾರು ಇಲ್ಲ, ನಮಗೆ ಮಾತ್ರ ಇತ್ತು. ಆ್ಯಂಡ್ ಅವ್ರು ಯಾವ ಥರ ಅನ್ಕೊಂಡಿದ್ರು ಅದೇ ಥರ ಬಂದಿದೆ ಶೂಟ್. ಮದುವೆ ಹತ್ರ ಬಂದಾಗ ನಾನು ಅದು ಕೂಡ ಎಲ್ಲ ಡಿಟೇಲ್ ಶೂಟ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕೂಡ ಹೋಗಿ ನೋಡ್ಬೋದು. ಬಟ್ ಆಸ್ ಆಫ್ ನೋ ನಾನು ಜಾಸ್ತಿ ಏನು ಅಪ್ಲೋಡ್ ಮಾಡ್ತಿಲ್ಲ, ಒಂದೇ ಒಂದು ಕಾನ್ಸೆಪ್ಟ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಒಂದು ಸಮುದ್ರದ ಬಗ್ಗೆ ಆ್ಯಂಡ್ ಹುಡುಗ ಮನು, ಸೊ ದಟ್ ಅದು ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ವೆಜ್ ಹೋಟೆಲ್ ಹುಡುಕಿ ಅಲ್ಲಿಂದ ನಾವು ಒಂದು 9 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ, ಅಂದರೆ ಅವರೆಲ್ಲ ಮನೆಯಲ್ಲೇ ಅಲ್ಲೇ ಇದ್ದರು. ನಾನು ಅರುಣ್ ಮಾತ್ರ ಬಂದು ಹೋಟೆಲಲ್ಲಿ ಎಲ್ಲರಿಗೂ ಏನೇನು ಫುಡ್ ಬೇಕು ಅದನ್ನು ತಗೊಂಡ್ವಿ. ಶ್ರೀಕೃಷ್ಣ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಇದು. ಅಲ್ಲಿ ಇರೋದು ಇದು ಒಂದೇ, ತುಂಬಾ ಕ್ರೌಡ್ ಇತ್ತು. ಸೊ ತಗೊಂಡು ಬಂದ್ವಿ ಅಗೇನ್ ಸ್ಟೇಗೆನೆ. ಸೊ ದಿಸ್ ಇಸ್ ದ ಸ್ಟೇ. ಅಲ್ಲಿ ಬಾಳೆ, ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಇರುತ್ತೆ. ನಾವು ಏನಾದರೂ ಕಿತ್ಕೊಂಡು ತಿನ್ಬೋದು, ಯಾರು ಏನೂ ಕೇಳಲ್ಲ. ಆ್ಯಂಡ್ ಅಲ್ಲಿ ಓನರ್ಸ್ ಎಲ್ಲ ಫಾರಿನಲ್ಲಿ ಇರ್ತಾರೆ. ಸೊ ದಟ್ ಅದನ್ನು ಟೇಕ್ ಕೇರ್ ಮಾಡೋಕ್ಕೆ ಅಂತ ಒಬ್ಬರು ಪರ್ಸನ್ ಇರ್ತಾರೆ, ಅವರು ನಮ್ಮನ್ನೆಲ್ಲನೂ ನೋಡ್ಕೊತಾರೆ. ಸೀರಿಯಸ್ಲಿ ಅವ್ರು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು, ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ. 2 ದಿನ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ. ಎಲ್ಲ ಊಟ ಮಾಡಿಕೊಂಡು ಇನ್ನೊಂದು ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ, ಅದು ತುಂಬಾ ಚೆನ್ನಾಗಿದೆ. ಅದೇ ಮನೇಲಿ ಫೋಟೋಶೂಟ್ ಮಾಡಿರೋದು. ಸೊ ದಟ್ ಆ ಕಾನ್ಸೆಪ್ಟು ಕೂಡ ನಾನು ಇಲ್ಲಿ ಹಾಕಿಲ್ಲ, ಬಿಕಾಸ್ ಅದೊಂದು ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ ಅಂತ. ಅದಾದಮೇಲೆ ವಿ ಚೆಕ್ಔಟ್. ಒಂದು ಪೋರ್ಟ್ ಇದೆ, ಅಲ್ಲೊಂದು ಶೂಟ್ ಕ್ರಿಶ್ಚಿಯನ್ ಟೈಪಲ್ಲಿ ಶೂಟ್ ಮಾಡಿಸಿ ನೆಕ್ಸ್ಟ್ ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ಮೈಸೂರು ಅಗೇನ್, ಬಿಕಾಸ್ ಅವತ್ತು ಮ್ಯಾಚ್ ಇತ್ತು, ಫೈನಲ್ RCB ಮ್ಯಾಚ್ ಇತ್ತು.
ಆ್ಯಂಡ್ ಆವತ್ತಿನಿಗೆ ಎಲ್ಲ ಶೂಟೆಲ್ಲ ಮುಗ್ದಿತ್ತು. ಸೊ ಬರ್ತಾ ಇನ್ನೊಂದು ಸ್ಪಾಟಲ್ಲಿ ಶೂಟ್ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ, ನಮಗೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಸೊ ನಾವು ನೈಟು ಹುಣಸೂರು ಹತ್ರ ಬಂದು ಹುಣಸೂರಲ್ಲಿ ಊಟ ಮಾಡಿದ್ದು. ಕರ್ನಾಟಕಕ್ಕೆ ಬಂದು ಫುಡ್ ಮಾತ್ರ ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡಿಕೊಂಡು ಮ್ಯಾಚ್ ನೋಡ್ತಾ ಇದ್ದೆ. ನನಗಂತೂ RCB ಅಂದರೆ ಫಸ್ಟು ನನಗೆ ತುಂಬ ಇಷ್ಟವಾಗಿರೋ ಡೇಸ್ ಅದು IPL ಅಂತಂದರೆ. ಸೊ ಫೈನಲಿ RCB ವಿನ್ ಆಯಿತು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನಾನು ವಿಡಿಯೋ ಹಾಕ್ತಿದ್ದೀನಿ. ನಾನು ನೆಕ್ಸ್ಟು ಮದುವೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. RCB 1